ವಿಂಟರ್ ಸೀಸನಲ್ಲಿ ಆಫನ್ ಆಗಿ ಕೋಲ್ಡ್ ಕಾಫ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಹೌದು. ಸಿಂಪಲ್ ರೀಸನ್ ಬಂದು ಲೋ ಇಮ್ಯುನಿಟಿ ಆ್ಯಂಡ್ ಕೋಲ್ಡ್ ಎಕ್ಸ್ಪೋಷರ್. ಇದಕ್ಕೆ ಮನೇಲೇ ಮಾಡ್ತಕ್ಕಂಥ ಒಂದು ಸ್ಮಾಲ್ ಹೋಮ್ ರೆಮಿಡಿನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆ ಈ ಕಂಟೆಂಟ್ಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಇನ್ಸ್ಟಾ ಬಯೋಲಿ ನನ್ನ ಯೂಟ್ಯೂಬ್ ಲಿಂಕ್ ಇದೆ. ಅದರಲ್ಲಿ ಸಾಕಷ್ಟು ನ್ಯೂಟ್ರಿಷನ್ಸ್ ಬಗ್ಗೆ, ಮಕ್ಕಳ ಬಗ್ಗೆ, ವುಮೆನ್ಸ್ ಬಗ್ಗೆ ವಿಡಿಯೋಸ್ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತೀನಿ. ಸೊ ಹೋಮ್ ರೆಮಿಡಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲರ ಮನೆಯಲ್ಲೂ ವೀಳ್ಯದೆಲೆ ಇರುತ್ತೆ. ವೀಳ್ಯದೆಲೆಯ ಒಂದು ಸ್ಟಾಕ್ ತಗೋಬೇಕು, ಚಿಕ್ಕದು, ನಾವು ಎಲೆ ತೊಟ್ಟು ಅಂತ ಹೇಳ್ತೀವಿ. ಅದನ್ನು ಒಂದು ತಗೊಳ್ಳಿ, ಒಂದು ಕರಿಮೆಣಸು ತಗೊಳ್ಳಿ, ಒಂದು ಬೆಳ್ಳುಳ್ಳಿ ಎಸಳು ತಗೋಬೇಕು, ಚಿಕ್ಕದಾಗಿ ಒಂದು ಹಸಿ ಶುಂಠಿ ತಗೊಳ್ಳಿ, ಹಾಗೆ ಒಂದು 4ರಿಂದ 5 ತುಳಸಿ ಎಲೆ ತಗೋಬೇಕು. ಇದೆಲ್ಲನೂ ನೀವು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ. ಈ ಪೇಸ್ಟ್ ಬಂದ ಮೇಲೆ ಈ ಪೇಸ್ಟನ್ನ 1 ಗ್ಲಾಸ್ ನೀರಿಗೆ ಈ ಪೇಸ್ಟ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೊ ನಿಮಗೆ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕು. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸಿ, ಅದು ಅರ್ಧ ಗ್ಲಾಸ್ ಬಂದಮೇಲೆ ನೀವು ಸೋಸ್ಕೊಂಡು ಆ ಡ್ರಿಂಕ್ನ ನೀವು ತಗೋಬೋದು. ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಾದರೂ ತಗೋಬೋದು ಅಥವಾ ಸಂಜೆ ಆದರೂ ತಗೋಬೋದು. ಸೊ ನೀವು ವಿಂಟರ್ ಸೀಸನಲ್ಲಿ ಇದು ಒಂದು ಡ್ರಿಂಕ್ನ ನೀವು ಕಂಟಿನ್ಯೂಸ್ ಆಗಿ ತಗೋತಾ ಬಂದರೆ ನಿಮ್ಮ ಇಮ್ಯುನಿಟಿನೂ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಕೆಮ್ಮು, ನೆಗಡಿ ಏನಿದ್ರೂ ಕೂಡ ವಾಸಿ ಆಗ್ತಾ ಬರುತ್ತೆ. ಇದನ್ನ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೊಡಬಹುದು. ಈ ರೆಮಿಡಿ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಪ್ರಾಪರ್ ಫುಡ್, ಪ್ರಾಪರ್ ರೆಸ್ಟ್ ಮತ್ತು ವಾರ್ಮ್ ವಾಟರ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು.